Hi everyone. Yesterday class we are discussed about advantages and disadvantages of cost account. Today we are going to discussing about difference between financial account and cost account. Okay, first one, point purpose. The main purpose in financial account, the main purpose of financial account is preparation of P&L account and balance sheet. ಈ ಫೈನಾನ್ಷಿಯಲ್ ಅಕೌಂಟ್ನ ಮೇನ್ ಪರ್ಪಸ್ ಏನಾಗಿರುತ್ತೆ, ಮೇನ್ ಮೋಟೋ ಏನಾಗಿರುತ್ತೆ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ಆಫ್ P&L ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕು ಅನ್ನುವಂಥದ್ದು ಸೊ ಫೈನಾನ್ಷಿಯಲ್ ಅಕೌಂಟ್ನ ಮೇನ್ ಪರ್ಪಸ್ ಆಗಿರುತ್ತೆ. ಇನ್ ಕಾಸ್ಟ್ ಅಕೌಂಟಿಂಗ್, the main purpose of cost accounting is to provide detailed cost information to the management. So cost account na main purpose ಏನಾಗಿರುತ್ತೆ, so provide the detailed information about the cost. ಯಾರಿಗೆ ಕೊಡಬೇಕು ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ಗೆ ಪ್ರೊವೈಡ್ ಮಾಡಬೇಕು. ಕಾಸ್ಟ್ನ ಡೀಟೇಲ್ ಇನ್ಫಾರ್ಮೇಷನನ್ನು ಮ್ಯಾನೇಜ್ಮೆಂಟ್ಗೆ ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದು ಮೇನ್ ಪರ್ಪಸ್ ಆಗಿರುತ್ತೆ ಕಾಸ್ಟ್ ಅಕೌಂಟಿಂಗ್ದು. ಸೆಕೆಂಡ್ ಒನ್, ನೇಚರ್. Financial account is historical in nature. And cost account is estimated price. Financial account ಏನಿದೆ historical ಅಂತ ಹೇಳಿದ್ರೆ ಸೊ ಇಟ್ ಮೀನ್ಸ್ ರಿಯಲ್ ಆಗಿರುವಂಥದ್ದು, ಮೀನ್ಸ್ ಎಷ್ಟಿದೆಯೋ ಅಷ್ಟೇ ಅದನ್ನು ಹಿಸ್ಟಾರಿಕಲ್ ಇನ್ ನೇಚರ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ ಫೈನಾನ್ಷಿಯಲ್ ಅಕೌಂಟ್. ಬಟ್ ಕಾಸ್ಟ್ ಅಕೌಂಟ್ ಏನಾಗಿದೆ, ಇಟ್ ಈಸ್ ಎಸ್ಟಿಮೇಟೆಡ್ ಪ್ರೈಸ್. ಇಲ್ಲಿ ಎಸ್ಟಿಮೇಟ್ ಮಾಡಿರ್ತಾರೆ, ಸೊ ಎಸ್ಟಿಮೇಷನ್ಗೆ ಇಲ್ಲೇನು ಕೊಡ್ತಾರೆ, ಮಹತ್ವವನ್ನು ಕೊಡ್ತಾರೆ. ಸೊ ಕಾಸ್ಟ್ ಅಕೌಂಟಿಂಗ್ ಎಸ್ಟಿಮೇಟೆಡ್ ಪ್ರೈಸ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಕ್ಲಾಸಿಫಿಕೇಶನ್. ಇನ್ ಫೈನಾನ್ಷಿಯಲ್ ಅಕೌಂಟ್ ಕಾಸ್ಟ್ ಆರ್ ನಾಟ್ ಕ್ಲಾಸಿಫೈಡ್ ಇನ್ ಡೀಟೇಲ್. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಏನಿರುತ್ತೆ, ಕಾಸ್ಟ್ ಡೀಟೇಲ್ಡ್ ಆಗಿ ಕ್ಲಾಸಿಫೈಡ್ ಆಗಿರೋದಿಲ್ಲ. ಸೊ ಇನ್ ಕಾಸ್ಟ್ ಅಕೌಂಟ್ costs are classified into direct and indirect or element wise. ಇಲ್ಲೇನಾಗಿರುತ್ತೆ, ಕಾಸ್ಟ್ ಡೀಟೇಲ್ಡ್ ಆಗಿ ಕ್ಲಾಸಿಫೈಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಆ್ಯಂಡ್ ಎಲಿಮೆಂಟ್ ವೈಸ್. ಯಾವ ಥರ ಎಲಿಮೆಂಟ್ಸ್, ಸೊ ಫ್ಯಾಕ್ಟ್ರಿ ಕಾಸ್ಟ್, ನೆಕ್ಸ್ಟ್ ಮಾರ್ಕೆಟಿಂಗ್ ಕಾಸ್ಟ್, ನೆಕ್ಸ್ಟ್ ಪ್ರೊಡಕ್ಷನ್ ಕಾಸ್ಟ್, ಈ ಥರ ಡಿಫ್ರೆಂಟ್ ವೈಸ್ ಎಲಿಮೆಂಟ್ ವೈಸ್ ಏನಾಗಿರುತ್ತೆ, ಕ್ಲಾಸಿಫೈಡ್ ಆಗಿರುತ್ತೆ. Next fourth one, profit. In financial account, profit and loss are ascertained as a whole during the particular period. ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾವಾಗ ಫೈಂಡ್ ಔಟ್ ಮಾಡ್ತಾರೆ, ಓ ಡ್ಯೂರಿಂಗ್ ದಿ ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಹೇಳಿದ್ರೆ ಟೈಮ್ಗಷ್ಟೇ, ಇಯರ್ ಎಂಡಿಗೆ ಇರ್ಬೋದು ಅಥವಾ ಮಿಡ್ ಇಯರ್ಗೆ ಇರ್ಬೋದು. ಏನು ಮಾಡ್ತಾರೆ, ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಫೈಂಡ್ ಔಟ್ ಮಾಡ್ತಾರೆ. ಸೊ ಇನ್ ಕಾಸ್ಟ್ ಅಕೌಂಟ್ ಇಟ್ ಶೋ ದಿ ಡೀಟೇಲ್ಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಈಚ್ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಪ್ರೊಸೆಸ್. ಇಲ್ಲೇನಾಗುತ್ತೆ, ಸೊ ಈಚ್ ಪ್ರೊಸೆಸ್, ಒಂದು ಪ್ರೊಸೆಸ್ ಆದ ನಂತರ, ಒಂದು ಪ್ರಾಡಕ್ಟ್ ಆದ ನಂತರ, ಒಂದು ಡಿಪಾರ್ಟ್ಮೆಂಟ್ ಪಾಸ್ ಆದ ನಂತರ ಏನು ಮಾಡ್ತಾರೆ, ಡೀಟೇಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಫಿಫ್ತ್ ಒನ್, ಅಪ್ಲಿಕೇಬಿಲಿಟಿ. ಫೈನಾನ್ಷಿಯಲ್ ಅಕೌಂಟ್, ಇನ್ ಫೈನಾನ್ಷಿಯಲ್ ಅಕೌಂಟ್ ಇಟ್ ಈಸ್ ಅಪ್ಲಿಕೇಬಲ್ ಇನ್ ಆಲ್ ಟೈಪ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್. ಫೈನಾನ್ಷಿಯಲ್ ಅಕೌಂಟನ್ನು ಎಲ್ಲ ಟೈಪ್ ಆಫ್ ಬಿಸ್ನೆಸ್ ಆಫ್ ಆರ್ಗನೈಸೇಷನ್ಗೆ ಅಪ್ಲಿಕೇಬಲ್ ಮಾಡಬಹುದು. ಇನ್ ಕಾಸ್ಟ್ ಅಕೌಂಟ್ ಈಸ್ ಅಪ್ಲಿಕೇಬಲ್ ಇನ್ ಬಿಸ್ನೆಸ್ ಎಂಗೇಜ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ದಿ ರೆಂಡರಿಂಗ್ ಸರ್ವಿಸ್. ಕಾಸ್ಟ್ ಅಕೌಂಟಿಂಗನ್ನು ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, ಸೊ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತಲ್ವ, ಆ ಕಂಪನೀಸ್ಗೆ, ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡುವಂಥ ಕಂಪನೀಸ್ಗೆ, ಆ್ಯಂಡ್ ರೆಂಡರಿಂಗ್ ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ, ಕೆಲವೊಂದು ಸರ್ವಿಸನ್ನು ಪ್ರೊವೈಡ್ ಮಾಡುವಂಥ ಕಂಪನೀಸ್ಗೆ ಅಪ್ಲಿಕೇಬಲ್ ಮಾಡ್ಬೋದು ಕಾಸ್ಟ್ ಅಕೌಂಟನ್ನು. ನೆಕ್ಸ್ಟ್ ಸಿಕ್ಸ್ತ್ ಒನ್, ಕಂಟ್ರೋಲ್ ಏರಿಯಾ. ಇನ್ ಫೈನಾನ್ಷಿಯಲ್ ಅಕೌಂಟ್ ಗ್ರೇಟರ್ ಕಂಟ್ರೋಲ್ ಆನ್ ಕ್ಯಾಶ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್. ಸೊ ಫೈನಾನ್ಷಿಯಲ್ ಅಕೌಂಟ್ ಏನನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದರೆ, ಕ್ಯಾಶ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್, ಹಣ ಮತ್ತು ಹಣದ ಪೊಸಿಷನನ್ನು ಅಷ್ಟೇ ಏನು ಮಾಡುತ್ತೆ, ಇದು ಕಂಟ್ರೋಲ್ ಮಾಡುತ್ತೆ. ಇನ್ ಕಾಸ್ಟ್ ಅಕೌಂಟ್ ಗ್ರೇಟರ್ ಕಂಟ್ರೋಲ್ ಆನ್ ಮಟೀರಿಯಲ್ಸ್, ಸ್ಟೋರ್ಸ್, ಲೇಬರ್ಸ್ ಆ್ಯಂಡ್ ಓವರ್ ಹೆಡ್ ಕಾಸ್ಟ್. ಸೊ ಈ ಕಾಸ್ಟ್ ಅಕೌಂಟ್ ಏನು ಮಾಡುತ್ತೆ,
ಮಟೀರಿಯಲ್ ಸ್ಟೋರ್ಸ್ ಅನ್ನ, ಲೇಬರ್ಸ್ ಅನ್ನ, ಓವರ್ ಹೆಡ್ಸ್ ಕಾಸ್ಟ್ ಅನ್ನ, ಕೆಲವೊಂದು ಕಾಸ್ಟ್ ಗಳನ್ನ ಏನ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಸೊ ಫೈನಾನ್ಷಿಯಲ್ ಅಕೌಂಟ್ ಕ್ಯಾಶ್ ಮತ್ತು ಫೈನಾನ್ಷಿಯಲ್ ಪೊಸಿಷನ್ ಅನ್ನ ಕಂಟ್ರೋಲ್ ಮಾಡಿದ್ರೆ, ಸೊ ಕಾಸ್ಟ್ ಅಕೌಂಟ್ ಏನ್ ಮಾಡುತ್ತೆ, ಸೊ ಇಟ್ ಕಂಟ್ರೋಲ್ಸ್ ದಿ ಕಾಸ್ಟ್, ಲೇಬರ್ಸ್ ಕಾಸ್ಟ್, ಓವರ್ ಹೆಡ್ಸ್ ಕಾಸ್ಟ್ ಅಂಡ್ ಮಟೀರಿಯಲ್ಸ್ ಕಾಸ್ಟ್ ಗಳನ್ನ ಏನ್ ಮಾಡುತ್ತೆ, ಇವು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ 7th one, use of statistical techniques in financial account. Use of statistical techniques like chart, graphs, etc. is very less. In financial accounting ಅಲ್ಲಿ ಏನಾಗುತ್ತೆ, ಸೊ ದೇ ಆರ್ ನಾಟ್ ಯೂಸ್ಡ್ ಮೋರ್ ಅಲ್ವಾ, ಮೋರ್ ಆಗಿ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡೋದಿಲ್ಲ. ಲೈಕ್ ಚಾರ್ಟ್ಸ್, ಗ್ರಾಫ್ಸ್ ಇವೆಲ್ಲ ಏನ್ ಮಾಡಲ್ಲ, ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡಲ್ಲ. ವೆರಿ ಲೆಸ್ ಆಗಿ ಏನ್ ಮಾಡ್ತಾರೆ, ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. In cost account, charts, graphs, diagrams are used in the system for reports to management. ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಚಾರ್ಟ್ಸ್ ಅನ್ನ, ಗ್ರಾಫ್ಸ್ ಅನ್ನ, ಡೈಗ್ರಾಮ್ಸ್ ಅನ್ನ ಯೂಸ್ ಮಾಡ್ತಾರೆ ಟು ರಿಪೋರ್ಟ್ ಟು ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು ಅಂತ, ಕಾಸ್ಟ್ ಅನ್ನ ರಿಪೋರ್ಟ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನ್ ಮಾಡ್ತಾರೆ, ಚಾರ್ಟ್ಸ್ ಅನ್ನ ಇರ್ಬೋದು, ಗ್ರಾಫ್ಸ್ ಅನ್ನ ಇರ್ಬೋದು, ಡೈಗ್ರಾಮ್ಸ್ ಅನ್ನ ಇರ್ಬೋದು, ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ. 8th one, principles followed. In financial account, it followed general accepted accounting principles. GAAP ಅಂತ ಹೇಳಿ ಕರೀತಾರೆ, GAAP. GAAP means general accepted accounting principles. ಎಲ್ಲರೂ ಫಾಲೋ ಮಾಡುವಂತ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಏನ್ ಮಾಡ್ತಾರೆ, ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫಾಲೋ ಮಾಡ್ತಾರೆ. ಸೊ ನೆಕ್ಸ್ಟ್, ಇನ್ ಕಾಸ್ಟ್ ಅಕೌಂಟ್, ಇಟ್ ಫಾಲೋಸ್ ದಿ ಕಾಸ್ಟಿಂಗ್ ಕಾನ್ಸೆಪ್ಟ್ ಅಂಡ್ ಪ್ರಿನ್ಸಿಪಲ್ಸ್. ಇವೇನಿರುತ್ತೆ ಅದರದ್ದೇ ಆದಂತ ಕಾಸ್ಟಿಂಗ್ ಕಾನ್ಸೆಪ್ಟ್ ಅಂಡ್ ಪ್ರಿನ್ಸಿಪಲ್ಸ್ ಇರುತ್ತೆ, ಅದಷ್ಟನ್ನು ಏನ್ ಮಾಡುತ್ತೆ, ಇವು ಫಾಲೋ ಮಾಡುತ್ತೆ ಇನ್ ಕಾಸ್ಟ್ ಅಕೌಂಟಿಂಗ್. 9th one, valuation of stock. In financial account, stock are valued at cost or market price, whichever is less. ಫೈನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, ಸ್ಟಾಕ್ ಅನ್ನ ಯಾವ ರೀತಿ ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ಪ್ರೈಸ್ ಅಲ್ಲಿ ತಗೋತಾರೆ ಅಂತ ಹೇಳಿದ್ರೆ, ಎಟ್ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸ್ ಇರುತ್ತೆ, ಕಾಸ್ಟ್ ಪ್ರೈಸ್ ಇರುತ್ತೆ. ವಿಚ್ ಎವರ್ ಈಸ್ ಲೋವರ್, ಯಾವ್ದು ಕಡಿಮೆ ಇರುತ್ತೋ ಆ ಪ್ರೈಸ್ ಅನ್ನ ಏನ್ ಮಾಡ್ತಾರೆ, ಸ್ಟಾಕ್ ನ ವ್ಯಾಲ್ಯೂ ಅನ್ನಾಗಿ ತಗೋತಾರೆ. ಸೊ ಇನ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಸ್ಟಾಕ್ ಆರ್ ಆಲ್ವೇಸ್ ವ್ಯಾಲ್ಯೂಡ್ ಎಟ್ ಕಾಸ್ಟ್ ಪ್ರೈಸ್ ಓನ್ಲಿ. ಸ್ಟಾಕ್ ಅನ್ನ ಯಾವಾಗ್ಲೂ ಏನ್ ಮಾಡ್ತಾರೆ, ಕಾಸ್ಟ್ ಪ್ರೈಸ್ ಅಲ್ಲಿ ಮಾತ್ರ ತಗೋತಾರೆ. ಎಷ್ಟು ಕಾಸ್ಟ್ ಇದೆಯೋ ಆ ಸ್ಟಾಕ್ಗೆ ಅಷ್ಟು ಪ್ರೈಸ್ ಅಲ್ಲಿ ಮಾತ್ರ ತಗೊಂಡಿರ್ತಾರೆ. 10th one, party to be served. In financial account, it is mainly meant for providing information to shareholders, creditors, government and employees. Okay, financial account ಯಾರ್ಯಾರಿಗೆ ಕೊಡಲಾಗುತ್ತೆ, ಯಾರ್ಯಾರು ರಿಕ್ವೈರ್ಡ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ರಿಕ್ವೈರ್ಡ್ ಪಾರ್ಟೀಸ್ ಯಾವ್ದಿರುತ್ತೆ, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಗವರ್ಮೆಂಟ್ ಅಂಡ್ ಎಂಪ್ಲಾಯೀಸ್ ಏನಿರುತ್ತೆ, ಈ ಫೈನಾನ್ಷಿಯಲ್ ಅಕೌಂಟಿಂಗ್ ನ ರಿಕ್ವೈರ್ಡ್ ಇರುತ್ತೆ. ಸೊ ಯಾರಿಗಿರುತ್ತೆ, ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್, ಗವರ್ಮೆಂಟ್ ಅಂಡ್ ಎಂಪ್ಲಾಯೀಸ್. ಇನ್ ಕಾಸ್ಟ್ ಅಕೌಂಟ್, ಇಟ್ ಈಸ್ ಮೇನ್ಲಿ ಮೀನ್ಡ್ ಫಾರ್ ಪ್ರೊವೈಡಿಂಗ್ ಡೀಟೇಲ್ಸ್ ಕಾಸ್ಟ್ ಇನ್ಫಾರ್ಮೇಶನ್ ಟು ದಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಕಾಸ್ಟ್ ಇನ್ಫಾರ್ಮೇಶನ್ ನ ಡೀಟೇಲ್ ಯಾರಿಗೆ ಬೇಕಾಗಿರುತ್ತೆ, ಯಾರಿಗೆ ಕೊಡ್ಲಾಗತ್ತೆ ಅಂತ ಹೇಳಿದ್ರೆ, ಓನ್ಲಿ ಟು ಮ್ಯಾನೇಜ್ಮೆಂಟ್ ಅಷ್ಟೇ ಏನ್ ಬೇಕಾಗತ್ತೆ, ಕಾಸ್ಟ್ ನ ಅಪ್ ಟು ಡೇಟ್ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್, ರಿಕ್ವೈರ್ಮೆಂಟ್ ಸರ್ವ್ಡ್. Financial accounts are prepared according to the requirements of the Companies Act and Income Tax Act. ಸೊ ಯಾವುದ್ರ ಮೇಲೆ ಪ್ರಿಪೇರ್ ಮಾಡ್ತಾರೆ, ಯಾವುದಕ್ಕೋಸ್ಕರ ಫೈನಾನ್ಷಿಯಲ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುತ್ತಾರೆ, ಯಾವುದರ ರಿಕ್ವೈರ್ಮೆಂಟ್ಸ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ ರಿಕ್ವೈರ್ಮೆಂಟ್ಸ್ ಟು ದಿ ಕಂಪನೀಸ್ ಆಕ್ಟ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ರಿಕ್ವೈರ್ಡ್ ಇರುತ್ತೆ. ಕಂಪನೀಸ್ ಆಕ್ಟ್ಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೆ ಏನಾಗಿರುತ್ತೆ, ಸೊ ಈ ಫೈನಾನ್ಷಿಯಲ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ. So in cost accounts are kept as per the requirement of management. ಸೊ ಯಾಕೆ ಮಾಡ್ತಾರೆ ಕಾಸ್ಟ್ ಅಕೌಂಟ್ ಅನ್ನ, ಮ್ಯಾನೇಜ್ಮೆಂಟ್ಗೆ ರಿಕ್ವೈರ್ಮೆಂಟ್ ಇರುತ್ತೆ, ಅದಕ್ಕೆ ಏನ್ ಮಾಡ್ತಾರೆ, ಈ ಕಾಸ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ದೀಸ್ ಆರ್ ಆಲ್ ದಿ ಡಿಫರೆನ್ಸ್ ಆಫ್ ಫೈನಾನ್ಷಿಯಲ್ ಅಕೌಂಟ್ ಅಂಡ್ ಕಾಸ್ಟ್ ಅಕೌಂಟ್. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.